ಮೈಸೂರಿನ ತ್ರಿವೇಣಿ ಸರ್ಕಲ್ ಬಳಿ ಧಾರ್ಮಿಕ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಸೂಫಿ ಸಂತರಾದ ಹಜರತ್ ಬಶೀರುದ್ದೀನ್ ಚಿಸ್ತಿ ಸಬಿರಿ ಪಂಡಿಕಟ್ ಕೇರಳದಿಂದ ಆಗಮಿಸಿದ್ರು. ಈ ಕಾರ್ಯಕ್ರಮವನ್ನು ಕುರಿತು ಮುಖಂಡರಾದ ಮಜೀದ್ ತೌಫೀಕ್ ಖಾನ್ ಅವರು ಮಾತನಾಡಿದರು. ಏನು ವಿಶೇಷ ಇತ್ತು ಸರ್ ಇವತ್ತು? ನೋಡಿ, ಮುಖ್ಯವಾಗಿ ಇವತ್ತು ಮೈಸೂರಿನ ಕಲ್ಯಾಣಗಿರಿ ಅಲ್ಲಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ. ಪಾಂಡಿಕಟ್ ಕೇರಳದಿಂದ ಸೂಫಿ ಸಂತರಾದಂಥ ಹಜರತ್ ಬಸೀರುದ್ದೀನ್ ಚಿಸ್ತಿ ಸಾಬರಿ ದಾಮದ್ ಬರ್ಕಾತಹುಮ್ ಅವರು ಮೊದಲ ಬಾರಿ ಟಿಪ್ಪುವಿನ ಭೂಮಿ ಮೈಸೂರಿಗೆ ಆಗಮಿಸಿದ್ದಾರೆ. ಹಜರತ್ ಅವರು ಸಾವಿರಾರು ಸಂಖ್ಯೆಯಲ್ಲಿ, ಸಾವಿರಾರು ಅನ್ನೋದು ಇದ್ದಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಹಜರತರ ಮುರಿದರು ಇದ್ದಾರೆ. ಇವತ್ತು ಹಜರತ್ ಅವ್ರು ಬಂದಿದ್ದರು, ಇಲ್ಲೂ ಕೂಡ ಸಾವಿರಾರು ಜನ ಸೇರಿದ್ವಿ. ಮತ್ತು ಅವ್ರು ಬರೀ ಕಣ್ಣಿಗೆ ಕಂಡ್ರೇ ಅದೊಂದು ಆಶೀರ್ವಾದ, ಆ ಒಂದು ಭಾವನಾತ್ಮಕ ಸಂಬಂಧ ನಮಗಿದೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಸಾಧ್ಯವಾಗಿದ್ದು ನಮ್ಮ ತಂಡದ ಪರಿಶ್ರಮದಿಂದ. ಮುಖ್ಯವಾಗಿ ಇಲ್ಲಿ ಮುನೀರ್ ಪಾಷಾ ಮತ್ತು ಮೊಹಮ್ಮದ್ ಅಹಮದ್ ರವರು ದಿನನಿತ್ಯ ಇಲ್ಲಿ ಬಂದು ಕಳೆದ 10 ದಿನಗಳಿಂದ ಹಗಲು ರಾತ್ರಿ ಇಲ್ಲಿ ದುಡಿದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇವತ್ತು ಇವರಿಬ್ಬರಿಗೆ ಈ ಒಂದು ಕ್ರೆಡಿಟ್ ಹೋಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಿಮ್ಮ ಧಾರ್ಮಿಕ ಗುರುಗಳು ಬೇರೆ ಸ್ಟೇಟಿಂದ ನಮ್ಮ ಮೈಸೂರಿಗೆ ಬರ್ತಾ ಇದ್ದಾರೆ ಅಂದಾಗ ಅವ್ರನ್ನ ಸ್ವಾಗತ ಮಾಡೋದಿರ್ಬೋದು, ಒಂದು ವೇದಿಕೆ ಇರ್ಬೋದು, ಎಲ್ಲ ನಿರ್ಮಾಣ ಮಾಡಬೇಕು ಅಂದರೆ ಭಾರಿ ಕಷ್ಟ ಇದೆ. ಹೌದು, ತಂಡ ಯಾಕೆ ಪರಿಶ್ರಮದಿಂದ ಮಾಡಿದ್ದೀರಿ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಮುಖ್ಯವಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡು ಮಾಡಿದ್ದು ಮುನೀರ್ ಪಾಷಾ ಮತ್ತು ಮೊಹಮ್ಮದ್ ಅಹಮದ್. ಇವ್ರ ಜೊತೆ ಸಹಕರಿಸಿದಂಥ ಅಲೀಮ್ ಅವರಾಗಲಿ, ಶುಯೇಬ್ ಅವರಾಗಲಿ, ಶಾಬಾಜ್ ಅವರಾಗಲಿ, ಮುಸೈಬ್ ಅವರಾಗಲಿ, ರಯಾನ್ ಅವರಾಗಲಿ, ಇವರೆಲ್ಲನೂ ಕೂಡ ಸಹಕರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನೊಂದು, ನಾವು ಮೈಸೂರಿನವರಾಗಿರೋ ನಾವು ಹಜರತ್ತಿಗೆ ನಮ್ಮ ಮುಖ್ಯವಾಗಿ ಮೈಸೂರು ಅಂದರೆ ಟಿಪ್ಪು ಸುಲ್ತಾನ್ ನೆಲ ಅಂತ, ಟಿಪ್ಪು ಸುಲ್ತಾನ್ರವರ ಮೆಮೆಂಟೋ ಕೊಡುವ ಮುಖಾಂತರ ಮತ್ತು ಅವರ ಕಮಿಟಿ, ನಾನು ಕೂಡ ಆ ಕಮಿಟಿಗೆ ಸದಸ್ಯನಾಗಿದ್ದೀನಿ. ಟಿಪ್ಪು ಸುಲ್ತಾನ್ ವೆಲ್ಫೇರ್ ಆ್ಯಂಡ್ ಉರುಸ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಇಲ್ಲಿ 4-5 ಜನ ಮೆಂಬರ್ಸ್ ಇಲ್ಲಿ ನಿಂತಿದ್ದಾರೆ. ನಾವೆಲ್ಲ ಸೇರಿ ನಮ್ಮ ಕಡೆಯಿಂದ ನಮ್ಮ ಕಮಿಟಿಯ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಮಾಡಿದ್ದೀವಿ. ಸ್ವಾಗತ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಸಂತಸ ವ್ಯಕ್ತಪಡಿಸಿದ್ರು ಸರ್ ಅವರು ಗುರುಗಳು? ನೋಡಿ, ಗುರುಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೆಲ್ಲ ಹಜರತ್ ಅವರು ವಿಶೇಷವಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಬರ್ತಿರ್ತಕ್ಕಂಥ ಮೊನ್ನೆ ಯೂಸುಫ್ ಜಿನ್ನಾ ಸಾಹೇಬರು, ದಯವಿಟ್ಟು ಬನ್ನಿ. ಇವರು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹಜರತ್ ಹತ್ರ ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ. ಕಳೆದ 5 ವರ್ಷ ಹಿಂದೆ ಹಜರತ್ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಹಜರತ್ ಯಾರು ಅಂತ ಸ್ಥಳೀಯರಿಗೆ ಗೊತ್ತಿರಲಿಲ್ಲ. ಇವತ್ತು ಹಜರತ್ ಯಾರು ಅನ್ನೋದನ್ನು ಇಡೀ ಮೈಸೂರಿನ ಅರ್ಧ ಭಾಗಕ್ಕೆ ಗೊತ್ತಿದೆ. ಮತ್ತು ಪಾಂಡಿಕಟ್ಟಿಂದ ಬಂದಂಥ ಜನನೂ ಕೂಡ ಈ ಅರೇಂಜ್ಮೆಂಟ್ಗಳನ್ನು ನೋಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ರವರ ನೆಲಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಕೊನೆಯದಾಗಿ ಏನು ಆಶೀರ್ವಾದ ಮಾಡಿದ್ರು ಸರ್ ಮೈಸೂರು ಜನತೆಗೆ ಆಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಏನಂತ ಆಶೀರ್ವಾದ ಮಾಡಿದ್ರು ಅಂತ ಎಲ್ಲ? ನೋಡಿ, ಮುಖ್ಯವಾಗಿ ಮೈಸೂರಿನ ಜನತೆಗೆ ಆಶೀರ್ವಾದ ನಮ್ಮ ಎಲ್ಲ ಧಾರ್ಮಿಕ ಗುರುಗಳು ಇದ್ದೇ ಇದೆ. ಮೈಸೂರಿನ ಜನತೆಗೆ ಇನ್ನೊಂದು ಆಶೀರ್ವಾದ ತಾಯಿ ಚಾಮುಂಡೇಶ್ವರಿದು ಕೂಡ ಇದೆ. ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಅದು ನಮ್ಮ ದೇಶದ ಒಂದು ತಗ್ದೀರನ್ನು ಬರೀತದೆ, ಭವಿಷ್ಯವನ್ನು ಬರೀತದೆ. ಅದಕ್ಕಾಗಿ ಎಲ್ಲನೂ ಕೂಡ ನಮ್ಮ ದೇಶ ಒಳ್ಳೆಯದಾಗಲಿ, ನಮ್ಮ ರಾಜ್ಯ ಒಳ್ಳೆಯದಾಗಲಿ ಅಂತ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇವರ ದುವಾಯಿಂದ ಇನ್ಶಾ ಅಲ್ಲಾ
ಒಂದು ಜಾತ್ಯತೀತ ಶಕ್ತಿ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಜೈ ಹಿಂದ್. ಸರ್, ಇವತ್ತು ನಿಮ್ಮಿಂದ ಒಂದು ಮೈಸೂರಲ್ಲಿ ಎಲ್ಲರಿಗೂ ಕೂಡ ಒಂದು ಗುರುಗಳ ದರ್ಶನವನ್ನು ನೀಡಿದ್ದೀರಿ ನಿಮ್ಮ ಮೂಲಕ. ಏನು ಸರ್ ಖುಷಿ ಇದೆಯಾ ಸರ್ ನಿಮಗೆ? ಮೈಸೂರು ಬಂದಿದ್ರು, ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಸರ್, ನಾನು ಮೈಸೂರು ಬಂದು ಒಂದು 5 ವರ್ಷ. 5 ವರ್ಷದಲ್ಲಿ ನಾನು ಮೈಸೂರು ಬರುವಾಗ ನನಗೆ ಸ್ವಲ್ಪ ನನ್ನ ಮಿತ್ರಗಳನ್ನ ಸಿಕ್ಕಿದ್ರು. ತದನಂತರ ನಾನೇನೂ ಅಲ್ಲ, ನಾನು ಇವತ್ತಿಗೂ ನಾನು ಏನೂ ಅಲ್ಲ ಅಂತಲೇ ಅನ್ಸ್ಕೊಳ್ತಾ ಇದ್ದೀನಿ. ಆದರೆ ಖಾಜಾ ಗರೀಬ್ ನವಾಜ್ನವರ ಆ ಸಿಲ್ಸಿಲದಿಂದ ನಾನು ಸಣ್ಣ ಪುಟ್ಟದಾಗಿ ಒಂದಿಷ್ಟು ಜನಗಳಿಗೆ ಅವರ ಕಷ್ಟಗಳನ್ನು ಹೇಳಿ ಬರುವಾಗ, ಅದಕ್ಕೆ ತಕ್ಕಂಥ ಸಣ್ಣ ಪುಟ್ಟದಾಗಿರುವಂಥ ಕೆಲಸಗಳು ಮಾಡಿಕೊಡುವಾಗ ಆ ಅಲ್ಲಾಹನು ಸರ್, ಯಾಕಂದರೆ ಇವಾಗ ನಾವು ಕೇರಳ ಹೋದ್ರೂ ಕೂಡ ಅವ್ರನ್ನ ಭೇಟಿ ಮಾಡೋದು ಅಸಾಧ್ಯ ಇರುತ್ತೆ. ಅವರೇ ಬಂದು ಮೈಸೂರಿಗೆ ಇವತ್ತು ಲಕ್ಷಾಂತರ ಜನಕ್ಕೆ ದರ್ಶನ ಕೊಟ್ಟಿದ್ದಾರೆ, ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯವಾಗಿದೆ. ಯಾಕಂದರೆ ಅವ್ರು ಮೈಸೂರು ಬರೋಕ್ಕೆ ಮೊದಲನೇ ಕಾರಣನೇ ನೀವು ಕೂಡ. ಯಾಕೆ ನಿಮ್ಮ ಖುಷಿ ಇದೆಯಾ ಸರ್? ಜನಗಳೆಲ್ಲ ಏನು ಸರ್, ನನಗೆ ಇವತ್ತು ನಾನು ಎಷ್ಟು ಖುಷಿ ಅಂತ ಹೇಳಿದ್ರೆ, ಇವತ್ತು ನನಗೆ 1 ಕೋಟಿ ರೂಪಾಯಿ ನನ್ನ ಕೈಗೆ ಸಿಕ್ಕಿದ್ರು ನನಗೆ ಖುಷಿ ಇರಲ್ಲ. ಆದರೂ ನನ್ನ ಸುತ್ತಮುತ್ತ ನಿಂತಂಥ ನನ್ನ ಮಿತ್ರರುಗಳು, ಇವರ ಶ್ರಮದಿಂದ ಇಷ್ಟೊಂದು ಬಹಳ ಜನ ಸೇರಿದೆ. ನಾನು ಯಾರನ್ನ ಕರೆದಿದೆ ಯಾರನ್ನ ಕರೆದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೂ ಇಲ್ಲಿ ಜನಸಾಗರವನ್ನು ನೋಡುವಾಗ ನನಗೆ ತುಂಬ ಹೆಮ್ಮೆ ಆಯಿತು. ನಾನು ಅದೇ ಹೇಳಿದಾಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ನಾನೊಬ್ಬ ಕಾರಣಕರ್ತರಾದರೂ ಈ ಜನಗಳನ್ನು ಇಲ್ಲಿ ಸೇರಿಸಲಿಕ್ಕೆ, ಇಷ್ಟೊಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನನಗೆ ತೋಳಿಗೆ ತೋಳು ಕೊಟ್ಟು ನಿಂತಂಥ ನನ್ನ ಮಿತ್ರರು, ನನ್ನ ಮಗ ಅಂತಲೇ ಹೇಳ್ಬೋದು. ಒಂದು 3 ವರ್ಷದಿಂದ 1-2 ದಿನಕ್ಕೆ ಒಂದು ಬಾರಿ ಆದರೂ ನನ್ನನ್ನು ಮೀಟ್ ಮಾಡಿ ಅಸ್ಲಾಂ ಅಲೈಕುಮ್ ಅಂತ ಹೇಳಿ, ಜಸ್ಟ್ ಏನೂ ಇಲ್ಲ ಅಸ್ಲಾಂ ಅಲೈಕುಮ್ ಅಂತ ಹೇಳಿ ನನ್ನನ್ನು ಕೈ ಹಿಡ್ಕೊಂಡು ಹೋಗುವಂಥ ಮಾಜಿದ್ ತೌಫೀಕ್ನವರಿಂದ ಅವರ ಶ್ರಮ, ಅವರ ಸಂಗಡಿಗರ ಶ್ರಮ ಅಂತಲೇ ಹೇಳಬೇಕು. ಅದರಲ್ಲಿ ಪ್ರತ್ಯೇಕವಾಗಿ ಅವರ ಸಂಘಟನೆಯಿಂದ ಒಂದು 3 ಜನ ಹಗಲು ರಾತ್ರಿ ಇಲ್ಲದೆ ಅವರು ನನ್ನೊಂದಿಗೆ ದುಡಿದು ಈ ಕಾರ್ಯವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರು ಅವರು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.